ಗಿಲ್ಲಿನ ಬಿಟ್ಟು ಬೇರೆ ಯಾರಿಗೆ ಸಪೋರ್ಟ್ ಮಾಡ್ತೀರಾ ನೀವು? ಯಾರಿಗೂ ಸಪೋರ್ಟ್ ಮಾಡಲ್ಲ ಸರ್. ನನ್ ಕ್ಲೋಸ್ ಫ್ರೆಂಡ್ಸ್ ಗಿಲ್ಲಿ 7 ವರ್ಷದಿಂದ ಅವ್ರ ಸಲ ಕಷ್ಟ ಸುಖ ಪ್ರತಿಯೊಂದು ಕ್ಷಣದಲ್ಲೂ ಅವ್ರ ಜೊತೆಲಿ ಇದ್ದೀನಿ. ಗಿಲ್ಲಿ ಬಿಟ್ರೆ ಯಾರಿಗೂ ಸಪೋರ್ಟ್ ಮಾಡಲ್ಲ ಸರ್. ಕಷ್ಟದಿಂದ ಬಂದಿದ್ದೀವಿ. ಇವತ್ತು ನಾವು 100% ಕನ್ಸ್ ಕಟ್ಟಿದೀವಿ. ಆ ಕನ್ಸೆಲ್ಲ ನನ್ಸಾಗಬೇಕು, ಅದ್ರ ಬಗ್ಗೆನೇ ಫೋಕಸ್ ಮಾಡ್ತಿದೀವಿ ಸರ್. ಯಾರು ಏನ್ ಹೇಳಿದ್ರು ತಲೆ ಕೆಡಿಸ್ಕೊಳ್ಳಲ್ಲ ಸರ್. ಅವ್ನ್ ಮಾಡೋ ಕಾಮಿಡಿ ನಮ್ಗೆ ಏನ್ ಇರಿಟೇಷನ್ ಅಂತಿಲ್ಲ ಸರ್. ಕ್ಷಣ ಕ್ಷಣಕ್ಕೂ ಮಜಾ ಸಿಗ್ತೈತೆ ನಮ್ಗೆ. ನನಗೆ ಅಂತಲ್ಲ, ಇಡೀ ಕರ್ನಾಟಕ ಸಿಗ್ತೈತೆ. ಅದಕ್ಕೆ ಆ ಲೆವೆಲ್ ಇದಾನೆ. ಇದ್ರ ಮೇಲೆ ಗಿಲ್ಲಿ ಬಗ್ಗೆ ಯಾರು ಏನೇ ಅಂದ್ರು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಸರ್. ಆರಾಮಾಗಿ ಕೂಲಾಗಿ ಬಿಗ್ ಬಾಸ್ ನೋಡಿ ಎಂಜಾಯ್ ಮಾಡಿ. ಡೆವಿಲ್ ಸಿನಿಮಾದಲ್ಲಿ ಗಿಲ್ಲಿ ಕೂಡ ಆಕ್ಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಏನಿಸುತ್ತೆ ಸರ್ ನಿಮ್ಗೆ? ದರ್ಶನ್ ಸರ್ ಅಂತ ದೊಡ್ಡ ಹುಲಿ ಒಂದೇ ಒಂದ್ ಸಣ್ಣ ಹಿಲಿ ಆಕ್ಟಿಂಗ್ ಮಾಡಿದಿರಲ್ಲ ಸರ್, ಆವಾಗ ನಮ್ಗೆ ಸಿಕ್ಕಾಪಟ್ಟೆ ಖುಷಿ ಸರ್. ಗಿಲ್ಲಿಗಂತೂ ಅದು ಲೈಫ್ ಲಾಂಗ್ ಒಂದ್ ಸ್ಪೀಡ್ ಮೆಮೊರಿ ಸರ್. ದರ್ಶನ್ ಸರ್ ಜೊತೆ ಆಕ್ಟಿಂಗ್ ಮಾಡಿರೋದು. ಈ ತರ ಅವಕಾಶ ಯಾರಿಗೂ ಸಿಗಲ್ಲ. ಸಿಕ್ಕಿರೋ ಅವಕಾಶನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡಿದ್ದಾನೆ ಗಿಲ್ಲಿ. ದರ್ಶನ್ ಸರ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಸರ್ ಅದು ಹುಲಿ ಸರ್. ಆ ಹುಲಿ ಬಗ್ಗೆ ನಮ್ಮ ತಿಳಿಗಳು ಮಾತಾಡಬಾರ್ದು ಸರ್. ಗೆಲ್ಲೋನು ಹೆಂಗ್ ಗೆಲ್ಬೇಕು ಅಂತ ಆಲೋಚನೆ ಮಾಡ್ತಾ ಇರ್ತಾನೆ ಸರ್. ಸೋಲೋನು ಯಾವತ್ತು ಯಾರು ಹೆಂಗ್ ಗೆಲ್ತಾರೆ ಅಂತ ಆಲೋಚನೆ ಮಾಡ್ತಾ ಇರ್ತಾನೆ ಸರ್. ಇದೇ ನಮ್ ಗಿಲ್ಲಿ ಪರಿಸ್ಥಿತಿ ಸರ್. ಅವನು ಗೆಲ್ಲೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾನೆ ಸರ್. ಬೇರೆಯವರೆಲ್ಲ ಗಿಲ್ಲಿ ಹೆಂಗ್ ಗೆಲ್ತಾ ಇದ್ದಾನೆ ಅಂತ ಹೇಳಿ ಆಲೋಚನೆ ಮಾಡ್ತಾ ಇರ್ತಾರೆ. ಇಷ್ಟೇ ವ್ಯತ್ಯಾಸ ಸರ್ ಗೆಲ್ಲೋನ್ಗೂ ಸೋಲೋನ್ಗೂ. ಸರ್ ಗಿಲ್ಲಿ ಏನೋ ಮಿಸ್ ಆಗಿ ಅನ್ಬಿಟ್ಟಿರ್ತಾನೆ ಸರ್. ನಾವು ಕೆಲವು ಟೈಮ್ಗಳು 100% ಬೇರೆಯವ್ರ ಜೊತೆ ಮಾತಾಡಿದಾಗ ಅಥವಾ ಬೇರೆಯವ್ರ ಏನೋ ಮಾತಾಡಿದಾಗ ನಾವು ಬ್ಯಾಡ್ ವರ್ಡ್ಗಳನ್ನೆಲ್ಲ ಮಾತಾಡಿರ್ತೀವಿ ಸರ್. ಏನಿಗೆ ಸಾಯಿಸ್ಬಿಡ್ತಾರೆ. ಅದಕ್ಕೆ ಏನು ಮಾಡಕ್ಕಾಗಲ್ಲ ಸರ್. ಆ ಸಿಚುವೇಶನ್ ಇರುತ್ತೆ, ಒಂದ್ಸರಿ ಅಂದಿರ್ತಾರೆ, ಮತ್ತೆ ಸಾರಿ ಕೇಳಲ್ವ ನಾವು. ಇಷ್ಟೇ. ಗಿಲ್ಲಿಗೆ ಕ್ಲೋಸ್ ಫ್ರೆಂಡ್ ಆಗಿ ಒಂದ್ ಮಾತಾಡಕ್ ಇಷ್ಟಪಡ್ತೀನಿ ಸರ್. 7 years ಇಂದ ಗಿಲ್ಲಿ ನೋಡ್ತಾ ಇದ್ದೀನಿ ಸರ್. ಅವ್ನು ಹೇಗೆ ಏನ್ ಕತೆ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ಅವ್ನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ ಸರ್. ಅವ್ನು ಗೆಲ್ಲೋದ್ರ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊತಾನೆ ಸರ್. ದಟ್ಸ್ ಆಲ್. ಇದ್ರ ಮೇಲೂ ಗಿಲ್ಲಿ ಬಗ್ಗೆ ಯಾರೇ ಏನೇ ಕಂಪ್ಲೇಂಟ್ ಮಾಡಿದ್ರು ಅದು ವೇಸ್ಟ್ ಸರ್.